ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅ ನ್ಯೂ ವಿಡಿಯೋ. ಇವತ್ತಿನ ವಿಡಿಯೋ ತುಂಬ ಸ್ಪೆಷಲ್ಲು. ಯಾಕಂದರೆ ಇವತ್ತಿನ ವಿಡಿಯೋದಲ್ಲಿ ನಾವು ನಮ್ಮ ಮನೆಯಿಂದ ನಮ್ಮ ಅಕ್ಕನ ಗಂಡನ ಮನೆಗೆ ಹೋದಾಗ ನಾವು ಚಾಜ ಅಂತ ಕೊಡ್ತೀವಿ, ಆಯಿತಾ. ಸೊ ಮದುವೆ ಆದ ವಸ್ತರಲ್ಲಿ ನಮಗೆ ಮದುವೆ ಆದಮೇಲೆ ಯಾವಾಗ ಅವ್ರ ಗಂಡನ ಮನೆಗೆ ಹೋಗಿ ಮಳೆ ಬಡ್ಸ್ಕೊತಾರೋ, ಸೊ ಅವಾಗ ಅಣ್ಣನೋ ತಮ್ಮನೋ, ಸೊ ಇವಾಗ ನಾನು ನಮ್ಮ ಅಕ್ಕನ ಮದುವೆಗೆ ನಾನು ಇದನ್ನು ಚಾಜ ಎಲ್ಲ ಹೊತ್ಕೊಂಡೋಗಿ ಕೊಡಬೇಕು. ಚಾಜ ಅಂತ ಏನಂತಂದರೆ, ಇಲ್ಲಿ ನೋಡ್ಬೋದು, ಇವೆಲ್ಲ ಪಾತ್ರೆನ ನಾವು ನಮ್ಮ ಅಕ್ಕಂಗೆ ಕೊಡಬೇಕು. ನಮ್ಮ ಅಕ್ಕಂಗೆ ಯಾಕಪ್ಪ ಕೊಡ್ತೀವಿ ಅಂತಂದರೆ, ಸೊ ನಮ್ಮ ಹಿರಿಯರು ಎಲ್ಲ ಮಾಡ್ಕೊಂಬಂದಿರೋ ಪದ್ಧತಿ ಇದು. ಯಾವಾಗ ಹೆಣ್ಮಕ್ಳು ಅವ್ರ ಗಂಡನ ಮನೆಗೆ ಹೋದಾಗ ಇದನ್ನೆಲ್ಲ ಕೊಡಬೇಕು. ಇದೊಂಥರ ಅವರಿಗೆ ನನ್ನ ಥರನೂ ಇರುತ್ತೆ, ನಮ್ಮ ತವ್ರ ಮನೆಯಿಂದ ಕೊಟ್ಟಿದ್ದಾರೆ ಅಂತ ನನ್ನ ಥರನೂ ಇರುತ್ತೆ. ಸೊ ಆಮೇಲೆ ಮತ್ತು ಅದೊಂದು ಶಾಸ್ತ್ರ ನಮ್ಮ ಕಡೆ ಕೊಡೋಕ್ಕೆ. ಸೊ ಈ ವಿಡಿಯೋದಲ್ಲಿ ಏನೇನು ತಂದ್ವಿ, ಎಷ್ಟಾಯಿತು ಎಲ್ಲ ತಿಳಿಸ್ತೀನಿ. ಆ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಯಾರೆಲ್ಲ ನಮ್ಮ ಕಡೆ ಇವಾಗ ಚಾಜ ಅಂತ ಕರಿತೀವಿ, ಸೊ ನಿಮ್ಮ ಕಡೆ ಈ ಪದ್ಧತಿನ ಏನಂತ ಕರಿತೀರ ಕಮೆಂಟ್ ಮಾಡಿ, ಓಕೆನಾ. ಸೊ ನೀವು ಯಾರಾದರೂ ನೆಕ್ಸ್ಟ್ ನಿಮ್ಮ ಮನೆಯಲ್ಲಿ ಯಾರಾದರೂ ಕೊಡೋರು ಮದುವೆ ಮಾಡ್ತಿದ್ರೆ, ಸೊ ನಾವೇನೆಲ್ಲ ಕೊಟ್ಟಿವಿ ಅಂತ ಅವ್ರಿಗೊಂದು ಏನೋ ಒಂದು ರೆಫರೆನ್ಸ್ ಆಗಿರುತ್ತೆ. ಅದಕ್ಕೋಸ್ಕರ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ನೋಡೋಣ ಏನೇನು ಕೊಟ್ವಿ ನಾವು, ಎಷ್ಟಾಯಿತು ಅಂತ. ಸೊ ಓಕೆ, ಫಸ್ಟ್ ಕುಕ್ಕರಿಂದ ಸ್ಟಾರ್ಟ್ ಮಾಡೋಣ. ಬೇಡ, ಪೂಜೆ ಸಾಮಾನಿಂದ ಸ್ಟಾರ್ಟ್ ಮಾಡೋಣ. ಸೊ ಇವಾಗ ಪೂಜೆಗೆ ನೀರ್ ತರಕ್ಕೆ ಅಂತ ಕೊಡಪನ ಕೊಡ್ತೀವಿ. ಸೊ ಪೂಜೆ ಮಾಡಕ್ಕೆ ಪೂಜೆ ತಟ್ಟೆ, ಅದಾದ್ಮೇಲೆ ಒಂದು ಗಂಟೆ ಕೊಡ್ತೀವಿ. ಗಂಟೆ ಜೊತೆ ಏನು ಒಂದು ನೀರ್ ಹಾಕೊಂಡು, ಇದು ನೀರೊಳಗೆ ಇದು ಉದ್ದಾರಣೆ ಹಾಕೋದು, ಅಂದ್ರೆ ಉದ್ದಾರಣೆ ಅಂತ ಕರೀತಾರಂತೆ, ಓಕೆನಾ. ಸೊ ಇದ್ರ ಜೊತೆಗೆ ಒಂದು ಏನು ವಿಭೂತಿ ಬಟ್ಲು ಐತೆ, ಒಂದು ನಿಮಿಷ. ಸೊ ಇದು ವಿಭೂತಿ ಬಟ್ಲು, ಓಕೆನಾ. ಸೊ ಇಷ್ಟು ಇದು ಪೂಜೆ ಸಾಮಾನು, ಓಕೆನಾ, ಕಾಣಿಸ್ತಿದ್ಯಾ. ಸೊ ಇಷ್ಟು ಪೂಜೆ ಸಾಮಾನು. ಸೊ ಇದಾದ್ಮೇಲೆ ನೆಕ್ಸ್ಟ್ ದೀಪ. ಸೊ ಇವೆರಡು ದೀಪ ನಮ್ಮನೆ ಕಡೆಯಿಂದ, ಓಕೆನಾ. ಇದಷ್ಟು ಸೇರಿ ಪೂಜೆ ಸಾಮಾನು ಸೆಟ್, ಓಕೆನಾ. ಸೊ ಇದಷ್ಟು ಟೋಟಲ್ ಎಷ್ಟಾಯ್ತು ಅಂತ ಲಾಸ್ಟ್ಗೆ ಹೇಳ್ತೀನಿ. ಸೊ ಯಾರು ಕೊನೆ ತನಕ ಸ್ಕಿಪ್ ಮಾಡಬೇಡ್ರಿ. ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ, ಓಕೆನಾ. ಸೊ ಲಾಸ್ಟ್ಗೆ ಹೇಳ್ತೀನಿ ಎಷ್ಟಾಯ್ತು ಏನು ಟೋಟಲ್ ಎಷ್ಟಾಯ್ತು ಅಂತ ಲಾಸ್ಟ್ಗೆ ಹೇಳ್ತೀನಿ. ಸೊ ಇದಾಯ್ತು ಪೂಜೆ ಸಾಮಾನು ಆದ್ಮೇಲೆ. ಸೊ ಇವಾಗ ಕುಕ್ಕರ್ ಕಾಂಬೋ ಸೆಟ್ ಇದು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಕುಕ್ಕರ್ದೊಂದು ಪ್ರೈಸ್ ಹೇಳ್ಬಿಡ್ತೀನಿ. ಈ ಕುಕ್ಕರ್ಗೆ 6200 ರೂಪಾಯಿ ಈ ಕುಕ್ಕರು. ಈ ಕುಕ್ಕರ್ದು ಏನಪ್ಪ ಅಂದರೆ ಒಂದರಲ್ಲೇ, ಸೊ ಇವಾಗ ಕಾಂಬೋ ಸೆಟ್ ಇದು 7 ಲೀಟ್ರದೊಂದು ಮತ್ತು 4.5 ಲೀಟ್ರದ್ದು. ಸೊ 4.5 ಲೀಟ್ರದ್ದು ಯಾವಾಗ ಬೇಕೋ ಅವಾಗ ಅದು 4 ಲೀಟ್ರ್ ಯೂಸ್ ಮಾಡ್ಬೋದು. ಸೊ 7 ಲೀಟ್ರ್ ಯಾವಾಗ ಬೇಕೋ ಅವಾಗ 7 ಲೀಟ್ರದ್ದು ಯೂಸ್ ಮಾಡ್ಬೋದು. ತೋರಿಸ್ತೀನಿ ನಿಮಗೆ. ಸೊ ಇದು ಒಂದರಲ್ಲೇ ಕ್ಯಾಪ್ ಒಂದೇ ಇರುತ್ತೆ, ಬಟ್ ಒಳಗೆ ಪಾತ್ರೆ ಮಾತ್ರ 2 ಕೊಡ್ತಾರೆ. ಸೊ ಇದು 7 ಲೀಟ್ರದ್ದು, ಇದು ಕ್ಯಾಪ್ ಒಂದೇ, ಇದಕ್ಕೂ ಯೂಸ್ ಮಾಡ್ಬೋದು. ಸೊ ಇದು 4.5 ಲೀಟ್ರದ್ದು, ಇದಕ್ಕೂ ಯೂಸ್ ಮಾಡ್ಬೋದು. ಒಂದೇ ಕ್ಯಾಪು 2ಕ್ಕೆ. ಸೊ ಇದು ಕಾಂಬೋ ಸೆಟ್ ಇದು. ಕುಕ್ಕರ್ ಆಯಿತು. ಸೊ ನೆಕ್ಸ್ಟ್ ಕುಕ್ಕರ್ ಆದಮೇಲೆ ಇದು ಇಡ್ಲಿ ಮಾಡೋದು ಏನು ಕುಕ್ಕರು. ಸೊ ಇದು ಇದಕ್ಕೆ 2800 ರೂಪಾಯಿ. ಸೊ ನೋಡ್ಬೋದು. ಸೊ ಒಂದರಲ್ಲಿ 4 ಇಡ್ಲಿ, 3 6 6 20 24 ಇಡ್ಲಿ ಒಂದ್ಸಲ ಮಾಡ್ಬೋದು, ಆ ಥರದ್ದು. ಸೊ ಇದು ಇಡ್ಲಿ ಕುಕ್ಕರ್ ಒಂದಾಯಿತು. ಸೊ ಇದಾದಮೇಲೆ ಹಾಲು ಕಾಯಿಸೋಕ್ಕೆ ಅಂತ 1.5 ಲೀಟ್ರದ್ದು, ಸೊ ಹೆರಿಟೇಜ್ದು ಮಿಲ್ಕ್ ಬಾಯ್ಲರು. ಸೊ ಹಾಲೇನಾದರೂ ಕಾಯಿಸ್ಕೊಳಕ್ಕೆ ಇದನ್ನ ಯೂಸ್ ಮಾಡ್ಬೋದು. ಇದೊಂದು ಕೊಟ್ಟಿದ್ವಿ. ಇದಾದಮೇಲೆ ಇದೇನು ಸಾಂಬಾರು. ಸೊ ಇದು ಸಾಂಬಾರು ಏನಾದರೂ ಮಾಡೋಕ್ಕೆ ಇದು ಸಾಂಬಾರಿಗೆ ಪಾತ್ರೆ.
ನೋಡ್ಬೋದು. ಕ್ಯಾಪು, ಪಾತ್ರೆ, ಇದೊಂದು ಸಾಂಬಾರು ಮಾಡೋಕ್ಕೆ. ಸೊ ಇದಾದಮೇಲೆ ನೆಕ್ಸ್ಟ್ ಒಂದು ಟಿಫನ್ ಕೊಟ್ಟಿದ್ದೀವಿ. ಏನಾದರೂ ಪ್ಲೇಟ್, ಇಡ್ಲಿ ಸಾರಿ ಇದು ಇಡ್ಲಿ ಪ್ಲೇಟ್, ಇದು ಅದು ಚಿಕ್ಕ ಇಡ್ಲಿಗೆ. ಸೊ ಇದು ಟಿಫನ್ ಅಲ್ಲ, ಇದು ದೊಡ್ಡ ಇಡ್ಲಿ ಮಾಡೋಕ್ಕೆ ಅದರೊಳಗೆ ಅದನ್ನ ಇಟ್ ಮಾಡ್ಬೋದು, ಅದರೊಳಗೆ ಇದನ್ನು ಇಟ್ ಮಾಡ್ಬೋದು. ಇಡ್ಲಿ ಕುಕ್ಕರ್ ಸೊ ಇದೇ ಇಡ್ಲಿ ಕುಕ್ಕರ್ ಒಳಗೆ ಸೊ ಇದೆಯಲ್ಲ, ಸೊ ಇದು ಚಿಕ್ಕ ಇಡ್ಲಿಗೆ. ಸೊ ಇದೇ ಕುಕ್ಕರ್ ಒಳಗೆ ಇದು ದೊಡ್ಡ ಇಡ್ಲಿದು ಇಟ್ಟರೆ, ಸೊ ಇದು ದೊಡ್ಡ ಇಡ್ಲಿ ಆಗುತ್ತೆ, ಇದು ಚಿಕ್ಕ ಇಡ್ಲಿ ಆಗುತ್ತೆ. ಸೊ ಇದು ಒಂದೇ ಸಲಗೆ 5 ಇಡ್ಲಿ ಮಾಡ್ಬೋದು. ಸೊ ಇದೊಂದು. ಇದಾದಮೇಲೆ ನೆಕ್ಸ್ಟ್ ದೊಡ್ಡ ಪಾತ್ರೆ. ಸೊ ಇದೇನಾದರೂ ಜಾಸ್ತಿ ಫಂಕ್ಷನ್ ಮಾಡಿದರೆ ಮಜ್ಜಿಗೆ ಪಜ್ಜಿಗೆ ಅವ್ರಿಷ್ಟ ಏನಾದರೂ ಹಾಕೋಬೋದು. ಸೊ ಇದೊಂದು ಪಾತ್ರೆ. ಇದಾದಮೇಲೆ ಮಸಾಲೆ ಸಾಮಾನು, ಮಸಾಲೆ ಬಾಕ್ಸು, ಸರಿ. ಸೊ 9 ಥರದ ಮಸಾಲೆ ಐಟಮ್ ಹಾಕೋಬೋದು, ಒಂದರಲ್ಲೇ ಎಲ್ಲ ಸಿಗುತ್ತೆ. ಇವಾಗ ಬಂದಿರೋದು. ಆದಮೇಲೆ ಇದೆಲ್ಲ ಟಿಫನ್ ಪ್ಲೇಟ್ಸ್. ಇದು 3, 5, 6 ಪ್ಲೇಟ್ಸ್ ಇದ್ದಾವೆ. ಸೊ ಇದು ಟಿಫನ್ಗೆ ಬಳಸ್ಬೋದು, ಓಕೆನಾ. ಇದು ಸ್ನ್ಯಾಕ್ಸ್ಗೋಸ್ಕರ ಇದು 6 ಇದ್ದಾವೆ, ಓಕೆನಾ. ಯಾಕೆ 6 ಅಂತ ಗೊತ್ತಿಲ್ಲ, ಬಟ್ 6 ಕೊಟ್ಟಿದ್ದೀವಿ ಎಲ್ಲ. ಸೊ ಇದು ನನಗೆ ಟೀ ಏನಾದರೂ ಮಾಡಬೇಕಂದ್ರೆ ಇದೊಂದು ಪಾತ್ರೆ. ಇದು ಮುದ್ದೆ ಕಟ್ಟಕ್ಕೆ, ನಮ್ಮ ಕಡೆ ಜಾಸ್ತಿ ಮುದ್ದೆ ಮಾಡ್ತೀವಲ್ಲ, ಸೊ ಅದಕ್ಕೆ ಮುದ್ದೆ ಕಟ್ಟಕ್ಕೆ ಅಂತ ಮುದ್ದೆ ಕೋಲಿದ್ದು, ಓಕೆನಾ. ಆದಮೇಲೆ ಇದು ಊಟದ ತಟ್ಟೆ. ಇದು 6 ಪ್ಲೇಟ್ ಇದ್ದಾವೆ, 6 ತಟ್ಟೆ ಇದ್ದಾವೆ. ಇದು ವೆಯ್ಟ್ ಐತೆ. ಅದಾದಮೇಲೆ ಸ್ಪೂನ್ಸ್, 6 ಟೀ ಸ್ಪೂನು ಮತ್ತು 6 ಫೋರ್ಕು, ಓಕೆನಾ. ಇದು ಚಿಕ್ಕದು ಒಂದು ಬಾಣಲಿ, ಚಿಕ್ಕದು ಕಡಲೆ ಬೀಜ, ನಮ್ಮ ಅಕ್ಕ ಬಾವ ಇದ್ರೆ ಎಲ್ಲ ಚಿಕ್ಕದು ಕಡಲೆ ಬೀಜ ಏನಾದರೂ ಬೇಕು, ಸಣ್ಣದೊಂದು ಬಾಣಲಿ. ಇದಾದ್ಮೇಲೆ ಲತ್ತೋಡಿ ಚಪಾತಿ ಹೊಸಕ್ಕೆ ಮಣ್ಣೆ, ಇದು ಅದಕ್ಕೆ ಮಣಿ, ಲತ್ತೋಡಿಗೆ ಮಣಿ, ಆಯ್ತಾ. ಇದೆಲ್ಲ ಪ್ಲೇಟ್ ಹಂಗೆ ಏನಾದ್ರು ಮುಚ್ಚೋಕೆ, ಇದು ಏನಾದ್ರು ಐತಾ ಇದು ಮುಚ್ಚೋಕೆ ಅಂತ. ಸೊ ಇವೆಲ್ಲ ಒಂದು 4-5 ಪ್ಲೇಟ್ ಇದಾಗುತ್ತೆ. ಅದಾದಮೇಲೆ ಟೀ ಗ್ಲಾಸು, 6 ಟೀ ಗ್ಲಾಸು, 6 ಏನು ನೀರು ಕುಡಿಯೋದು ಗ್ಲಾಸು, ಆಯಿತಾ. ಅದಾದಮೇಲೆ ಇದು ತುಪ್ಪಕ್ಕೆ ಅಂತ ಅಮ್ಮ ತಂದಿರೋದು, ಒಳಗೆ ಕುದಿಸ್ಕೊಂಡೈತೆ. ಇದರ ತುಪ್ಪ ಹಾಕೋಕ್ಕೆ ಇದು ತುಪ್ಪಕ್ಕೆ ಅಂತ ನಮ್ಮ ಅಕ್ಕ ಮಾವು ಹಾಕಿ ತಿರ್ಸಿ ಅಂತ. ಸೊ ಇದು ಮಜ್ಜಿಗೆ ಕುಡಿಯೋಕ್ಕೆ ಏನು ಕಡ್ಗೋಲ್ ಅಂತೆ. ಅದಾದಮೇಲೆ ಇದು ಸಾಂಬಾರ್ ಏನಾದರೂ ಹಾಕಾದ್ರೆ ಇದು, ಓಕೆನಾ. ಇದು ಏನಾದರೂ ದೊಡ್ಡ ಪಲ್ಯ ಇಲ್ಲಿ ಹಾಕಿದ್ರೆ ಇದೆಲ್ಲ ಸ್ಪೂನ್ಸು. ಇದು ಚಪಾತಿನ ಇದು ಮಾಡೋಕ್ಕೆ, ಊಟಕ್ಕೆ ತಿರುಗೋಕ್ಕಾಗಲ್ಲ. ಅದಾದಮೇಲೆ ಟೀ ಸೋಸೋಕ್ಕೆ ಟೀ ಒಂದೇ, ಓಕೆನಾ. ಇದು ಒಂದು ಟೈಪ್ ಆಫ್ ಸ್ಪೂನ್. ಇದು ಮಜ್ಜಿಗೆನ ಬಿಡೋಕ್ಕೆ ಇದು ಒಂದು ಖಾಲಿ. ಆದಮೇಲೆ ಒಂದು ಬಾಕ್ಸು ಚಪಾತಿನ ಹಾಕೋಕ್ಕಂತೆ ಒಂದು ಬಾಕ್ಸು. ಚಪಾತಿ ಹಾಕಿ ಅದರಲ್ಲಿ ಹೊಸೆದು ಬೇಯಿಸೋದು ಹಾಕೋದು. ನೆಕ್ಸ್ಟ್ ತುಪ್ಪದ ಬಾಕ್ಸಲ್ಲಿ ಇದು ನೆಲ್ಲಿಕಾಲ್ ಅಂತೆ. ಮುಂಚೆ ಎಲ್ಲ ಇದನ್ನ ಹಬ್ಬದಲ್ಲಿ ಎಣೆದು ಕೊಡೋರಂತೆ. ಇವಾಗ ನಮ್ಮಮ್ಮ ರೆಡಿಮೇಡ್ ತಂದಿದೆ, ಇವಾಗ ಯಾರು ಹಬ್ಬದಲ್ಲಿ ಎಣೆಯಲ್ಲ ಅಂತ. ಸೊ ಇದು ಯಾಕೆ ಕೊಡ್ತಾರೋ ಗೊತ್ತಿಲ್ಲ, ಬಟ್ ನೆಲ್ಲಿಕಾಲ್ ಅಂತ ಅಂತಾರಂತೆ ಇದನ್ನ. ಸೊ ಇದು ಒಂದು ಕೊಡ್ಬೇಕಂತೆ. ಇದಾದ್ಮೇಲೆ ಇದು ಎಲೆ ಅಡಿಕೆ ತಟ್ಟೆ, ಅಡಿಕೆ ಮತ್ತೆ ಎಲೆ ಇಟ್ಟು ಯಾರಾದರೂ ಬಂದರೆ ಅವ್ರಿಗೆ ಎಲೆ ಅಡಿಕೆ ಕೊಡೋಕ್ಕೆ ಪ್ಲೇಟ್. ಇದು ಎಲೆ ಅಡಿಕೆ ಸುಣ್ಣ ಎಲ್ಲ ಇಡೋಕ್ಕೆ, ಓಕೆನಾ. ಇದಾದ್ಮೇಲೆ ಇದು ಏನಾದರೂ ನೀರು, ಏನಾದರೂ ಜ್ಯೂಸ್ ಮಾಡೋದು, ಏನಕ್ಕಾದರೂ ಹಾಕೋಬೋದು. ಸೊ ಇದು ಏನಾದರೂ ಇಟ್ಟು ಕಲಿಸೋಕ್ಕೆ ಏನಾದರೂ ಬಳಸ್ಕೋಬೋದು, ಆಯಿತಾ. ಇದು ತಮಗೆ ನೀರಿಗೋಸ್ಕರ. ಆ್ಯಂಡ್
ಎಲ್ಲ ಜಾಮೂನ್ ಬೌಲ್ಸು. ಇದು ಇದಕ್ಕೆ ಏನು ಸ್ಪೂನ್ ಸ್ಪೂನ್ ಹಾಕೊಂಡು ತಿನ್ನಕ್ಕೆ. ಇದು 6 ಜಾಮೂನ್ ಬಾಟ್ಲಿದೆ, 6 ಸ್ಪೂನ್ಸ್ ಇದೆ. ನೆಕ್ಸ್ಟು ಇದೆಲ್ಲ ಪಾತ್ರೆ, ಏನಾದರೂ ಸಾಂಬಾರು ಏನು ಹಾಕೋಕ್ಕೂ 1 2 3 4 5 ಪಾತ್ರೆ ಇದ್ದಾವೆ. ಡಿಫ್ರೆಂಟ್ ಸೈಜಸ್ದು ಪಾತ್ರೆ. ಎಲ್ಲ ಇದು ಎಲ್ಲ ಇದು 2100 ರೂಪಾಯಿ, ಇದು 1500, ಕೆಳಗಿರೋದು 2800 ರೂಪಾಯಿ. ಈ ಥರ ಎಲ್ಲ ಡಿಫ್ರೆಂಟ್ ಪ್ರೈಸ್ ಐತೆ. ಸೊ ಇದು ಒಂದು ತಾಲಿ, ಮಜ್ಜಿಗೆ ಕಡಿಯೋಕ್ಕೋ ಏನಕ್ಕಾದ್ರೂ ಯೂಸ್ ಮಾಡ್ಬೋದು. ಇದು ಒಂದು ತಾಲಿ, ಮಜ್ಜಿಗೆ ಬಿಡೋಕ್ಕೋ, ಇದು ಮಜ್ಜಿಗೆಗೋ ಏನಕ್ಕಾದ್ರೂ, ಮೊಸರು, ಮಜ್ಜಿಗೆ, ಹಾಲು ಏನಾದರೂ ಇಟ್ಕೊಬೋದು ಇಲ್ಲಿ. ಇದೆಲ್ಲ ಒಂದು ಬಾಕ್ಸ್. ಇದಕ್ಕೆ ಅಕ್ಕಿನೋ ಏನೋ ಯಾರಾದರೂ ಹಿಟ್ಟು ಹಾಕೋಕ್ಕೋ, ಅಕ್ಕಿ ಹಾಕೋಕ್ಕೋ, ರಾಗಿ ಏನಾದರೂ ದೊಡ್ಡ ಇಟ್ಕೋಬೋದು. ಸೊ ಇದೆಲ್ಲ ಬೆಂಗಳೂರಿಗೆ ಹೋಗ್ತಿರೋದಲ್ಲ, ಸೊ ಅದಕ್ಕೆ ಅಲ್ಲಿ ಎಲ್ಲ ಏನಾದರೂ ಇಟ್ಕೋಬೋದು. ಇದು ಒಂದು ದೊಡ್ಡ ಬಾಕ್ಸು. ಇದಾದಮೇಲೆ ಇದು ಒಂದು ಬೇಸನ್ ಥರ, ಓಕೆನಾ. ಇದರಲ್ಲಿ ಏನಾದರೂ ಹಿಟ್ಟು ಕಲ್ಸೋದು, ಏನೋ ಕಡಲೆಕಾಳು ಹಾಕೊಂಡು ಏನೋ ತೊಳೆಯೋಕ್ಕಾಗಲಿ ಇದೆಲ್ಲ ಬಳಸ್ಬೋದು. ಇದು ಎಷ್ಟು ದಿನ ಆಚೆ ಏನು ಹಾಕೊಂಡು ಬಾಂಡ್ಲಿ ಏನಾದ್ರು ಈರುಳ್ಳಿ ಏನಾದ್ರು ಹಾಕೋಬಹುದು. ಅಲ್ಲ ಕಣಮ್ಮ, ಬಾಂಡ್ಲಿ ಎಣ್ಣೆ ಬಾಂಡ್ಲಿ ತಿಂಡಿ ಏನಾದ್ರು ಮಾಡಕ್ಕೆ ಬಾಂಡ್ಲಿ ಅಂತೆ. ಬಿಟ್ಟೈತಿ ಇದು. ನಮ್ಮ ಅಕ್ಕ ಎತ್ತದೇನೋ ಗೊತ್ತಿಲ್ಲ. ನಮ್ಮ ಬಾವು ಬರ್ಬೇಕು ಎತ್ತಕ್ಕೆ. ಇದು ಕಾಳು ಬಸೆ ಏನು ಇವಾಗ ಅಕ್ಕಿ ಏನಾದ್ರು ತೊಳೆದಿರ್ತಲ್ಲ ಅದನ್ನ ಹಾಕಿ. ಸೊ ಇದೆಲ್ಲ ತೂತ ಸೊಪ್ಪು, ಇದೆಲ್ಲ ನೀರೆಲ್ಲ ಬರುತ್ತೆ. ಸೊಪ್ಪು ಏನೋ ಹಾಕ್ತಾರೆ ನಮ್ಮ ಇಟ್ಟಿದ್ದಾರೆ. ಇದೊಂದು ದೊಡ್ಡ ಪಾತ್ರೆ, ಯಾರು ಬಳಸ್ಬೋದು. ಇಷ್ಟೆಲ್ಲ ತಂದಿದ್ದೀವಿ. ಸೊ ಟೋಟಲ್ ಪ್ರೈಸು ಇದಕ್ಕೆಲ್ಲ ಏನಾಗಿರ್ಬೋದು, ಒಂದು ಗೆಸ್ ಇದೆಯಾ ಎಷ್ಟು ಹೊತ್ತಾಗಿದೆ? ಸೊ ಒಂದು ಗೆಸ್ ಹಾಕಿ ಇಲ್ಲಿ ವಿಡಿಯೋನ ಸ್ಟಾಪ್ ಮಾಡಿ. ಹಂಗೆ ನೀವು ಗೆಸ್ ಕಮೆಂಟ್ ಹಾಕಿರಿ, ನೋಡೋಣ ಯಾರು ಕರೆಕ್ಟ್ ಗೆಸ್ ಮಾಡ್ತೀರಾ ಅಂತ. ಸೊ ಫುಲ್ ವಿಡಿಯೋ ನೋಡ್ಬೇಡ್ರಿ, ಫುಲ್ ವಿಡಿಯೋ ನೋಡಿದರೆ ನಾನು ಪ್ರೈಸ್ನ ಹೇಳ್ತೀನಿ. ಸೊ ಇವಾಗಲೇ ಸ್ಟಾಪ್ ಮಾಡಿ ಕಮೆಂಟ್ ಹಾಕಿ ನೋಡೋಣ ಯಾರು ಕರೆಕ್ಟಾಗಿ ಹೇಳ್ತೀರ ಅಂತ. ಸೊ ಇದನ್ನ ತಂದಿದ್ದು ದಾವಣಗೆರೆಯಲ್ಲಿ, ಯಾಕಂದರೆ ನಮಗೆ ಕನ್ವೀನಿಯೆಂಟು. ನಮಗೆ ಈ ಥರ ಮದುವೆಗೆ ಜವಳಿ ತರೋದಾಗಲಿ ಅಥವಾ ಈ ಥರ ಚಾರ್ಜ ಸಾಮಾನು ತರೋದಾಗಲಿ ಇದೆಲ್ಲ ನಮಗೆ ಕನ್ವೀನಿಯೆಂಟ್ ಇರೋದು ದಾವಣಗೆರೆ. ನಾವೇನಾದರೂ ಗಿಫ್ಟ್ ಐಟಮ್ಸ್ ಆಗಲಿ ಅಥವಾ ಏನಾದರೂ ರೇಷನ್ನು ಅದಕ್ಕೆಲ್ಲ ನಾವು ಬೆಂಗಳೂರಿಗೆ ಹೋಗ್ತೀವಿ. ಸೊ ಇದಕ್ಕೆಲ್ಲ ನಮಗೆ ದಾವಣಗೆರೆನೇ ಬೆಸ್ಟು. ಸೊ ಅದಕ್ಕೆ ನಾವು ಅಮ್ಮರೆಲ್ಲ ದಾವಣಗೆರೆ ಅಂಗಡಿನ ವೀಡಿಯೋನ ಮಾಡಿಲ್ಲ, ಯಾಕಂದರೆ ನಾನು ಅಲ್ಲಿಗೆ ಹೋಗಿರಲಿಲ್ಲ. ಸೊ ಬಟ್ ಏನೇನು ತಂದ್ವಿ ಅಂತ ತೋರಿಸ್ಬೇಕು ಅಂತ ವೀಡಿಯೋ ಮಾಡಿದ್ದೀನಿ. ಆ್ಯಂಡ್ ಆ ಅಂಗಡಿದು ಫೋಟೋನ ಸ್ಕ್ರೀನ್ ಮೇಲೆ ಹಾಕ್ತೀನಿ. ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ಅವ್ರದ್ದು ಲೊಕೇಶನ್ ಕೊಡ್ತೀನಿ. ಅವರು ಅಂಗಡಿ ಹೆಸರು ಬಂದುಬಿಟ್ಟು ಏನಪ್ಪ ಅಂಗಡಿ ಹೆಸರು? ಭೈರವ್ ಮೆಟಲ್ ಮಾರ್ಟ್ ಅಂತ ದಾವಣಗೆರೆಯಲ್ಲಿ. ಲೊಕೇಶನ್ ಹಾಕಿರ್ತೀನಿ, ನೀವು ಯಾರಾದರೂ ಬೇಕಾದರೆ ಹೋಗಿ. ತುಂಬ ದೊಡ್ಡ ಅಂಗಡಿ, ಓಕೆನಾ. ಇದೆಲ್ಲದೂ ಸೇರಿ ಟೋಟಲ್ ಎಷ್ಟಾಯಿತು ಅಂದರೆ 60,000 ಆಗಿದೆ. ಇಷ್ಟ ಆಗಿದೆ. ಸೊ ಇದಕ್ಕಿನ್ನ ಇನ್ನೂ ಎಕ್ಸ್ಟ್ರಾ ಆ್ಯಡ್ ಮಾಡ್ತಾರೆ. ಅಕ್ಕನ ಕೇಳಿ ಒಂದ್ಸಲ ಇನ್ನೂ ಏನಾದರೂ ಬೇಕಾ ಏನು ಅಂತ ಕೇಳಿ ಇದು ಆ್ಯಡ್ ಮಾಡ್ತಾರೆ. ತೆಗಿಯೋದಂತೂ ಏನು ತೆಗಿಯಲ್ಲ, ಇದರಿಂದ ಇದೆಲ್ಲ ಹೋಗೋದೆ ಅವ್ರ ಮನೆಗೆ. ಆ್ಯಡ್ ಅಂತೂ ಮಾಡೇ ಮಾಡ್ತಾರೆ. ಇದಕ್ಕೇನಾದರೂ ಎಕ್ಸ್ಟ್ರಾ ಒಂದಾದರೂ ಐಟಮ್ ಆ್ಯಡ್ ಮಾಡ್ತಾರೆ, ಬಿಡಲ್ಲ. ಸೊ ಈ ವಿಡಿಯೋಗೆ ಇಷ್ಟೇ. ಸೊ ಟೋಟಲ್ 60,000 ಆಗಿದೆ. ಇದ್ರ ಮೇಲೆ ಇನ್ನೂ ಆ್ಯಡ್ ಮಾಡಿದರೆ ಎಕ್ಸ್ಟ್ರಾ ಪ್ಲಸ್ 5,000 ಹಾಕೊಳ್ಳಿ, ಒಂದು 65,000 ಅಂತ ತಗೊಳ್ಳಿ. ಸೊ ಎಲ್ಲ ಕ್ವಾಲಿಟಿ ಐಟಮ್ಸ್ನೇ ಕೊಡಿಸಿದ್ದೀವಿ. ಮತ್ತು ಅಕ್ಕ ಮತ್ತು ಇನ್ನೊಂದು ಸಲ ಈ ಥರದ್ದು ಕೊಟ್ಟರು, ಆ ಥರ ಇಲ್ಲ ಏನೋ ಅನ್ಕೋಬಾರ್ದು. ಆ ಥರ ಫುಲ್ ಸ್ಯಾಟಿಸ್ಫೈ ಆಗಿರೋ ಥರ ನಮ್ಮ ಮನೆಯಿಂದ ಅವರು ಖುಷಿಯಾಗಿ ಹೋಗಬೇಕು, ಆ ಥರ ಕೊಟ್ಟಿದ್ದೀವಿ. ಸೊ ಈ ವಿಡಿಯೋಗೆ ಇಷ್ಟೇ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ. ಚಾನಲ್ನ ಹೊಸದಾಗಿ ನೋಡ್ತಿದ್ದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಮ್ಮ ಅಕ್ಕನ ಮದುವೆ ಕಂಪ್ಲೀಟ್ ಡಾಕ್ಯುಮೆಂಟ್ರಿ ಮಾಡ್ತಿರೋದು ಫುಲ್ ಪ್ಲೇಲಿಸ್ಟ್ ಇದೆ. ಸೊ ಇವತ್ತಿನವರೆಗೂ ಏನೇನು ಮಾಡಿದ್ದೀವಿ ಎಲ್ಲ ಪ್ಲೇಲಿಸ್ಟ್ ವಿಡಿಯೋ ಹಾಕಿದ್ದೀನಿ. ಸೊ ನೋಡ್ಬೋದು. ಮುಂದೆ ನಾವು ಏನೇನು ಡೆಕೋರೇಷನ್ ಆಗಲಿ, ನಮ್ಮ ಮದುವೆ ಫುಲ್ ಕಂಪ್ಲೀಟ್ ಪ್ರೋಸೆಸ್ ಏನೇನು ಮಾಡ್ತೀವಿ, ಏನೇನು ತಂದ್ವಿ, ಎಲ್ಲಿ ತಂದ್ವಿ, ಎಷ್ಟಕ್ಕೆ ತಂದ್ವಿ ಎಲ್ಲದನ್ನು ನಾನು ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ ಅದೆಲ್ಲ ಅಪ್ಡೇಟ್ ಬೇಕಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಈ ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ. ನಿಮ್ಮ ಕಡೆ ನೀವು ಯಾವ್ಯಾವ ಥರ ಕೊಡ್ತೀರಾ, ನಿಮ್ಮ ಕಡೆ ಈ ಶಾಸ್ತ್ರಕ್ಕೆ ಏನು ಕರೀತಾರೆ ಇದನ್ನೆಲ್ಲ ಕಮೆಂಟ್ ಮಾಡಿ, ಓಕೆನಾ. ಯಾರಿಗೆಲ್ಲ ಈ ವಿಡಿಯೋ ರಿಲೇಟ್ ಆಗ್ತೈತೆ ಅವರು ಕಮೆಂಟ್ ಮಾಡಿ.
ಓಕೆನಾ. ಯಾರೆಲ್ಲ ಹೊಸದಾಗಿ ಮದುವೆ ಮಾಡ್ತಿದ್ದಾರೆ ಅವ್ರಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಿದ್ದೀನಿ. ಜೈ ಹಿಂದ್.